ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವರ್ಷ ಬಂದು ಟೊಮೊಟೊ ಬೆಳೆಗಳ ಬಗ್ಗೆ ನಾನು ಅಷ್ಟೊಂದಾಗಿ ವಿಡಿಯೋ ಮಾಡಿಲ್ಲ. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ ಟೊಮೊಟೊ ಮಾರ್ಕೆಟ್ನ ನಾವೇ ತಳ್ಳಿಬಿಡ್ತೀರಿ ಹಾಗೆ ಹೀಗೆ ಅಂತ. ಸೊ ಅದೆಲ್ಲ ತಪ್ಪು ಮಾಹಿತಿ. ನಾವು ಬರೀ ಮಾಹಿತಿ ಮಾತ್ರ ಕೊಡ್ತೀರಿ, ಯಾರನ್ನೂ ನಾಟಿ ಮಾಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಈಗ ನಾವು ಒಂದು ಪುಟದಾಗಿ ಅಂದ್ರೆ ಒಂದು 20-25 ದಿನದ ಗಿಡದಲ್ಲಿ ಇದ್ದೀರಿ. ಸೊ ಈ ಒಂದು ವೆರೈಟಿ ಯಾವುದು ಮತ್ತೆ ಏನೆಲ್ಲ ಒಂದು ಕ್ರಮಗಳನ್ನ ತಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ರೈತರ ಜೊತೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಟೊಮೊಟೊ ಕೃಷಿ ಯಾಕೋ ನೀವು ಸ್ವಲ್ಪ ಲೇಟ್ ಮಾಡ್ದಂಗೆ ಇದ್ದೀರಾ? ಏನ್ ಸಮಾಚಾರ? ಎಲ್ಲ ಬಂದು ಸೀಸನ್ಗೆ ಇವಾಗೆಲ್ಲ ಕೊಯ್ಲಿಗೆ ಬರೋ ತರ ಎಲ್ಲ ನಾಟಿ ಮಾಡಿದ್ರು, ಬಟ್ ನೀವು ಒಂದ್ ಸ್ವಲ್ಪ ಲೇಟ್ ಮಾಡಿದೀರಾ. ಬೇಸಿಗೆ ಕಾಲದಾಗ ಅಂಟೋದು ಸ್ವಲ್ಪ ಕಷ್ಟ ಇರ್ತದೆ, ಅದಕ್ಕೆ ಲೇಟ್ ಮಾಡಿದೀರಾ. ಅಂದಂಗೆ ನಿಮ್ ಪರಿಚಯ ಮಾಡ್ಕೊಳ್ಳೋದು ನಾವು ಮರ್ತಿದ್ರಿ. ಸರ್, ನಿಮ್ ಹೆಸರು ಮತ್ತೆ ನಿಮ್ ಊರು? ನಾಗೇಶ್ ಅಂತ, ನಮ್ಮೂರು ಹಸನಹಳ್ಳಿ ಅಂತ. ಮಾಸ್ತಿ ಹೋಬಳಿ, ಮಾಸ್ತಿ ಕನ್ನಡದ ಆಸ್ತಿ. ಓಕೆ ಅಣ್ಣ, ಈಗ ಎಷ್ಟು ವರ್ಷಗಳಿಂದ ಟೊಮೊಟೊ ಕೃಷಿ ಮಾಡ್ತಾ ಬಂದಿದ್ದೀರಾ ನೀವು? ನಾವೊಂದ್ 2 ವರ್ಷದಿಂದ ಮಾಡ್ತಾ ಇದ್ದೀವಿ. 2 ವರ್ಷದಿಂದ. ಓಕೆ ಅಣ್ಣ, ಇದಕ್ ಮೊದ್ಲು ನೀವು ಬೇರೆ ಏನ್ ಕೆಲಸ ಮಾಡ್ಕೊಂಡಿದ್ರಣ್ಣ? ಬೇರೆ ಕೆಲಸ ಟೈಲರ್ ಕೆಲಸನೇ. ಟೈಲರಿಂಗ್ ಮಾಡ್ಕೊಂಡಿದ್ರಿ. ಈಗ ಬಂದು ನೀವು ಒಂದು ಬೋರ್ವೆಲ್ ಏನೋ ಹಾಕ್ಸಿ ಈಗ ರೆಡಿ ಮಾಡಿರೋದು ಅಂತ ಹೇಳಿದ್ರಲ್ವಾ? ಓಕೆ, ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಜಮೀನು ನೀರು ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಆಗ್ದಿರಾ ಇನ್ನೊಬ್ರಿಗೆ ಕೊಡುವಂತ ಒಂದು ಕಾಲ ಇದು. ಬಟ್ ನೀವು ಒಂದು ಪ್ರಯತ್ನ ಬಿದ್ದು ನೀರ್ನ ಮಾಡಿ ಈಗ ಒಂದು ಕೃಷಿನ ಮಾಡ್ತಾ ಬಂದಿದ್ದೀರಿ. ಸರ್, ಈಗ ನೋಡೋದಾದ್ರೆ ಟೊಮೊಟೊ ಬಂದು ನೀವ್ ಹೇಳ್ದಂಗೆ ಸಸಿ ಅಂಟಲ್ಲ ಅಂತ ಹೇಳ್ಬಿಟ್ಟು ನೀವು ಈಗ ಮಳೆಗಳು ಒಂದ್ ಸ್ವಲ್ಪ ಇದು ವಾತಾವರಣ ಚೇಂಜ್ ಆದ್ಮೇಲೆ ನಾಟಿ ಮಾಡಿದೀರಾ. ಈಗ ನಾಟಿ ಮಾಡೋದಕ್ಕಿಂತ ಮೊದಲು ನೆಲಕ್ಕೆ ಗೊಬ್ಬರಗಳಾಗಿರ್ಬೋದು ಇದೆಲ್ಲ ಯಾವ ರೀತಿ ಕೊಟ್ಟಿದ್ದೀರಾ ಸರ್? ಏನು ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಟ್ಟಿದ್ದೀರಾ? ಕೊಟ್ಟಿಗೆ ಗೊಬ್ಬರ ಅಂದ್ರೆ ಒಂದು 3 ಲೋಡ್ ಹಾಕಿದ್ವಿ. 3 ಲೋಡ್. ಇದು ವಿಸ್ತೀರ್ಣ ನೋಡೋದಾದ್ರೆ ಒಂದು ಪುಟ್ಟದಾಗಿ ಒಂದು ಅರ್ಧ ಎಕರೆ ಲೆಕ್ಕಾಚಾರದಲ್ಲಿದೆ ಅನ್ಕೊಂತೀನಿ. ಇಲ್ಲ, 3/4 ಎಕರೆ ಬರುತ್ತೆ. 3/4 ಎಕರೆ ಬರುತ್ತೆ. ಒಂದು 3 ಲೋಡ್ ಕೊಟ್ಟಿಗೆ ಗೊಬ್ಬರ, ಒಂದು 1 ಲೋಡ್ ಕೋಳಿ ಗೊಬ್ಬರ, 1 ಲೋಡ್ ಕೋಳಿ ಗೊಬ್ಬರ, ಜೊತೆಗೆ ಮೂಟೆ ಗೊಬ್ಬರಗಳು ಒಂದು 3 ಮೂಟೆ. 3 ಮೂಟೆ. ಓಕೆ ಸರ್, ಈಗ ಎಲ್ಲ ಈ ನೆಲದ ತಯಾರಿ ಬಂದು ಈ ಲೆಕ್ಕಾಚಾರಕ್ಕೆ ಆದ್ಮೇಲೆ ಈಗ ಬಂದು ಸಸಿ ಸೆಲೆಕ್ಷನ್ ಅನ್ನೋದು ಇರ್ತದೆ. ಸಸಿ ಸೆಲೆಕ್ಷನ್ ಬಂದಾಗ ಯಾವ ತಳಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು? ಶಾಂಪು 33 ಅಂತ ಸೆಲೆಕ್ಷನ್ ಮಾಡಿದ್ವಿ. 33 ಹೋದ ವರ್ಷ ಬೆಳೆ ಚೆನ್ನಾಗಿ ಮಾಡಿದ್ವಿ, ಅದಕ್ಕೆ ಅದೇ ಹಾಕೋಣ ಅಂತ ಅನಿಸ್ತು. ಹೆಂಗೆ ಸರ್, ಹೋದ ವರ್ಷ ಯಾವ ಸೀಸನ್ ಅಲ್ಲಿ ಬೆಳೆದಿದ್ರಿ ಸರ್? ಹೋದ ವರ್ಷ ಇದೇ ಸೀಸನ್ ಹಾಕಿದ್ವಿ. ಇದೇ ಸೀಸನ್. ಏನಾದ್ರು ರೇಟ್ಗಳು ಸಿಕ್ಕಿತ್ತಾ? ರೇಟ್ಗಳು ಸಿಕ್ಕಿತ್ತಾ? ಓಕೆ ಸರ್, 600-700 ರೂಪಾಯಿ ಸಿಕ್ಕಿತ್ತು. ಎಲ್ಲಿಗೆ ಹಾಕೋದು ಸರ್ ನೀವು? ನಾವು ಹೊಸೂರು ಅಂತ. ಹೊಸೂರ್ಗೆ, ಕೋಲಾರ್ಗೆ ಹಾಕೋದಿಲ್ಲ? ಕೋಲಾರ್ಗೆ. ಓಕೆ, ಒಳ್ಳೇದು. ಅಲ್ಲಿ ಬಂದು ದೊಡ್ಡ ಬಾಕ್ಸ್ ಅಲ್ವಾ? ದೊಡ್ಡ ಬಾಕ್ಸ್ 25 ಕೆಜಿ. 25 ಕೆಜಿ ಸರ್. ಓಕೆ, ಈಗ ನೀವು ಹೇಳಿದ್ರಿ ಚಾಂಪು ಹಾಕಿದೀರಿ ಅಂತ ಹೇಳ್ಬಿಟ್ಟು, ಹೋದ್ಸಲಿ ಚೆನ್ನಾಗಿತ್ತು ಅಂತ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಕೇಳ್ಪಟ್ಟಿದ್ದೀರಿ. ಫಸಲು ಒಂದ್ ಸ್ವಲ್ಪ ಕಡಿಮೆ ಅಂತ ಹೆಂಗೆ ಸರ್? ಅದು ಗಿಡದಾಗ ಎಳಿಗಳಿಗೆ ಕಾಣಿಸಲ್ಲ, ಆದ್ರೆ ಫಸಲು ಚೆನ್ನಾಗಿ ಬರ್ತದ? ಓಕೆ ಸರ್, ಈಗ ಸಾಮಾನ್ಯವಾಗಿ ಬಿಸಿನಲ್ಲಿ ಮಾಡುವಾಗ ವೈರಸ್ ತೊಂದರೆ ಇದೆಲ್ಲ ಜಾಸ್ತಿ ಅಂತ ಹೇಳ್ತಾರೆ. ಹೋದ ವರ್ಷ ಬಂದು ಚಾಂಪ್ಗೆ ವೈರಸ್ಗಳು ಅಷ್ಟೊಂದು ಬಿದ್ದಿರ್ಲಿಲ್ಲ, ಅದಕ್ಕೆ ಚಾಂಪ್ ಎಲ್ಲ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಅನುಭವದ ಪ್ರಕಾರ ವೈರಸ್ ಏನಾದ್ರು ಬಂದಿತ್ತ ಸರ್ ಇದ್ರಲ್ಲಿ? ಏನು ಬಂದಿಲ್ಲ. ಹೋದ ವರ್ಷ ಅಷ್ಟೊಂದು ಬಂದಿಲ್ಲ. ಈ ವರ್ಷನೂ ಏನೋ ಈ ಒಂದು ಮಟ್ಟಕ್ಕೆ ಗಿಡಕ್ಕೆ ಇವಾಗ ಸದ್ಯಕ್ಕೆ ಏನು ನನಗೂ ಕಾಣಿಸ್ತಾ ಇಲ್ಲ. ಗಿಡ ಎಲ್ಲ ತುಂಬಾ ನೀಟ್ ಆಗಿದೆ ಸರ್. ಒಂದು ಗಿಡಗಳು ಬಂದು ನೋಡೋದಾದ್ರೆ ಒಂದು ಚಿಕ್ಕದು ದೊಡ್ಡದು ಇದೆ. ಏನಾದ್ರು ಸಸಿಗಳು ಹೋಗಿದ್ ತೊಂದ್ರೆ ಆಯ್ತಾ ನಿಮ್ಗೆ? ಆಗಿತ್ತು. ಏನಾಗಿತ್ತು ಸರ್ ಅದು? ಮಳೆಗೆ ಬಂದು ಕೊಚ್ಕೊಂಡೋಗಿ ತೇವಾಂಶ ಜಾಸ್ತಿ ಆಗಿ ಪಾಶ್ ಹೋಗಿತ್ತು. ಓಹೋ, ಜಾಸ್ತಿ ಇದು ತ್ಯಾವ ಜಾಸ್ತಿ ಆಗ್ಬಿಟ್ಟು ಕೊಳ್ತಿತ್ತು. ಓಕೆ ಸರ್, ಇವಾಗ ಸಾಮಾನ್ಯವಾಗಿ ಕೆಲವೊಬ್ರು ಬೇಸಿಗೆದಲ್ಲೆಲ್ಲ ಈ ರೀತಿ ಮಣ್ಣ ಹಾಕ್ಬಿಡ್ತಾರೆ. ಈ ಬೇಸಿಗೆದಲ್ಲಿ ಹಾಕೋದು ಒಳ್ಳೇದಾ ಸರ್ ಇದು, ಇಲ್ಲ ಮಳೆಗಾಲದಲ್ಲಿ ಮಾತ್ರ ಹಾಕೋದು ಒಳ್ಳೇದಾ ಸರ್? ಇಲ್ಲ, ಬೇಸಿಗೆಕಾಲದಾಗ ಮಾಡ್ಬೋದು. ಅದು ಬುಡಕ ಚೆನ್ನಾಗಿ ಮಣ್ಣು ಹಾಕಿದ್ರೆ ಇಳುವರಿ ದಪ್ಪ ಸೈಜ್ ಬರ್ತದಲ್ಲ, ಅದಕ್ಕೆ ಹಾಕೋದು. ಕಾಂಡ ದಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಸರ್, ಪೇಪರ್ ಮ್ಯಾಗ ಬಿದ್ರೆ ಅದು ಸುಟ್ಟೋಗ್ತದೆ ಬಿಸಿಲ್ಕ, ಅದಕ್ಕೆ ಹಾಕೋದು. ಈಗ ಬೇಸಿಗೆದಲ್ಲಿ ಈ ರೀತಿ ಮಣ್ಣು ಹಾಕಿದ್ರೆ ಕೆಲವೊಂದ್ ಸರ್ತಿ ಕೊಳ್ತೋಗ್ಬಿಡೋದು, ಅದು ಬಿಸಿ ಜಾಸ್ತಿ ಆಗ್ಬಿಟ್ಟು ಕೊಳ್ತೋಗ್ಬಿಡ್ತದೆ ಅಂತಾರೆ. ಅದಕ್ಕೆ ನಾನು ಈ ಕ್ವಶನ್ ಕೇಳಿದೆ ಅಷ್ಟೇ ಸರ್. ಏನಿಲ್ಲ ಸರ್, ನಾವು ಒಂದು 2 ವರ್ಷದಿಂದ ಮಾಡ್ತಾನೆ ಇದೀವಿ, ಏನು ತೊಂದರೆ ಏನಾಗಿಲ್ಲ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಈ ಬೆಳೆಗೆ ನೋಡೋದಾದ್ರೆ ಎಷ್ಟು ದಿನಗಳು ಆಗಿರ್ಬೋದು? ಒಂದು 21 ದಿನ ಆಗೈತೆ. 21 ದಿನ. ಸೊ ಈ ಒಂದು 21 ದಿನದ ಬೆಳವಣಿಗೆ ಎಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಸರ್, ಇದನ್ನ ಹೊರತುಪಡಿಸಿ ಔಷಧಿಗಳು ಬಂದು ಟೊಮೊಟೊಗೆ ಈ ಇವಾಗ ವೈರಸ್ ತೊಂದರೆ ಕಡಿಮೆ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಈಗ ಮಳೆಗಳು ಸ್ಟಾರ್ಟ್ ಆಗಿದೆ, ತೇವಾಂಶಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಗಿಡನ? ಈ ರೀತಿ ಅಂದ್ರೆ ಗೊಬ್ಬರ ಅದು ಸ್ವಲ್ಪ ಕಡಿಮೆ ಕೊಡ್ತೀರಾ? ಆಮೇಲೆ ಮಳೆ ಇಲ್ದಿದ್ರೆ ಗೊಬ್ಬರ ಕೊಟ್ಟು ಮೊದಲು ಔಷಧಿ ವಾರಕ್ಕೊಂದ್ಸತಿ ಹೊಡ್ಕೊಂತ ಇರ್ಬೇಕು. ವಾರಕ್ಕೊಂದ್ಸಲಿ ಇದಕ್ಕೂ ಹೊಡಿಲೇಬೇಕು ಸರ್. ಮುಖ್ಯವಾಗಿ ನಿಮಗೆ ಈ ಒಂದು ಟೊಮೊಟೊ ಬೆಳೆಗಳಲ್ಲಿ ಕಾಡೋದು ಅಂದ್ರೆ ದೊಡ್ಡದಾಗಿ ರೋಗನ ಕೀಟನ? ಎರಡು ಐತೆ. ಓಕೆ,
ಈಗ ವಾರಕ್ಕೊಂದ್ಸಲಿ ಔಷಧಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದು ಏನ್ ತೊಂದರೆ ಕೊಡ್ತೀರಾ? ಸುಳಿ ಡೆವಲಪ್ಮೆಂಟ್ ಹ್ಮ್. ಆಮೇಲೆ ಗೀರುಳು, ಹ್ಮ್. ಸೊಳ್ಳೆಕ ಹ್ಮ್. ಎಲ್ಲ ಕೊಡ್ತೀವಿ. ಈಗೇನು ರಂಗೋಲಿನೂ ಕಾಣಿಸ್ತಾ ಇಲ್ಲ, ರಂಗೋಲಿ ಇಲ್ಲ, ಸೊಳ್ಳೆಗಳು ಏನೋ ಕಾಣಿಸ್ತಾ ಇಲ್ಲ, ಗಿಡನೆಲ್ಲ ಶೇಕ್ ಮಾಡಿ ನೋಡಿದ್ರೆ ವಾರಕ್ಕೊಂದ್ಸತಿ ಕೊಡ್ತಾ ಇದ್ರೆ ಏನ್ ಬರ್ತಾ ಇದೆ ಸರ್? ಏನಕ್ಕೋ ಬರಲ್ಲ ಅಂತೀರಾ? ನೀಟಾಗಿ ನಾವು ನೋಡ್ಕೊಳ್ಳೋದು ನೀಟಾಗಿದ್ರೆ ಸಾಕು. ನೀವ್ ಇದಾದ್ಮೇಲೆ ಗಿಡಗಳು ಬಂದು ಈ ಕಾಂಡದ ಹತ್ರ ಕೊಳ್ತೋಗುತ್ತೆ, ಅಥವಾ ವಿಲ್ಟ್ ಪ್ರಾಬ್ಲಮ್ ಇಂದ ಗಿಡಗಳು ಸಾಯೋ ತೊಂದರೆಗಳಿರ್ತದೆ. ನೀವೇನೋ ಡ್ರಿಂಚಿಂಗ್ ಏನಾದ್ರು ಮಾಡ್ತೀರಾ? ಮಾಡಿದ್ರ? ಇಲ್ಲ, ಮಾಡಿಲ್ಲ. ಏನ್ ಮಾಡಿಲ್ವಾ? ಈ ಸತಿ ಮಾಡಿಲ್ಲ. ಸೂಪರ್ ಸರ್. ಯಾಕಂತ ಹೇಳಿದ್ರೆ ಸುಮಾರು ಜನ ತೋಟಗಳಲ್ಲಿ ಕಂಪ್ಲೇಂಟ್ಗಳು ಹೇಳ್ತಾ ಇರ್ತಾರೆ, ನಮ್ದು ವಿಲ್ಟ್ ಬಂದಿದೆ, ಕಾಂಡ ಕೊಳಿತಾ ಇದೆ, ಈ ರೀತಿ ತೊಂದರೆಗಳೆಲ್ಲ ಹೇಳ್ತಾರೆ. ಅದಕ್ಕೆ ಕೇಳಿದೆ, ನೀವ್ ಯಾವ್ದು ಮಾಡಿಲ್ವಾ? ನಾವ್ ಯಾವ್ದು ಮಾಡಿ. ಓಕೆ, ಖಂಡಿತ ಸರ್. ಓಕೆ, ಸೂಪರ್. ಇದಾದ್ಮೇಲೆ ಸರ್, ಈಗ ಕಟ್ಟು ಇನ್ನ ಹಾಕಿಲ್ಲ, ಈಗ ಗಾಳಿ ಗೀಳಿ ಬಂದ್ರೆ ಗಿಡ ಅಲ್ಲಾಡುತ್ತಲ್ವಾ, ಕಟ್ಟೆನ ಹಾಕ್ಸಕ್ ಹೇಳಿಲ್ವಾ ಇನ್ನ ನೀವು? ಇವಾಗ ಗೂಡ್ಗಳು ಹಾಕಿದಿರಲ್ಲ, ಹ್ಮ್. ಇನ್ನೊಂದು ವಾರದಾಗ ಹಾಕ್ಸ್ಬೇಕು. ಇನ್ನೊಂದು ವಾರದಲ್ಲಿ ಹಾಕ್ಸ್ಬಿಡ್ತೀರಾ? ಓಕೆ ಸರ್, ಇದೆಲ್ಲ ಒಂದ್ ವಿಚಾರ ಆಯ್ತು. ಅಣ್ಣ, ಈಗ ಈ ರಾಗಿ ಹುಲ್ಲೆಲ್ಲ ಬಂದ್ ಮೊದ್ಲೆಲ್ಲ ಇರ್ತಾ ಇರ್ಲಿಲ್ಲ, ಇವಾಗ ಎಲ್ಲಿಂದ ಬರ್ತಾವ ಇವು? ಇದು ಗೊಬ್ಬರದಿಂದ ಬರ್ತದೆ. ಗೊಬ್ಬರದಾಗ ಬಂದ್ಬಿಡ್ತದೆ. ಯಾಕೆ ಕೂಲಿಯವ್ರು ಏನೋ ಬಂದಿಲ್ಲ ಇದನ್ನ? ಕೂಲಿಯವ್ರು ಬಂದಿದ್ರು, ಜಾಸ್ತಿ ಇತ್ತು ಕಳೆ ವರ್ಷಕ, ಜಾಸ್ತಿ ದಿನ ಇಳಿಸ್ತಾ ಇದೆ ಅಂತ ಆಮೇಲೆ ಮದ್ದು ತದ್ಕ ಬಂದು ಹೊಡೆದಿದ್ದೆ. ಇವಾಗ ಕೂಲಿಯವ್ರನ್ನ ಕೆಲವೊಂದ್ಸಲಿ ಕರೆದ್ರೆ ಈ ರಾಗಿ ಹುಲ್ಲ ಅಂತ ಹೇಳಿದ್ರೆ ದಿಗ್ಲು ಬೀಳ್ತಾರೆ. ಯಾಕಣ್ಣ? ಒಳಗ್ ಬಾಧೆ, ಬೇರುಗಳು ಜಾಸ್ತಿ ಬಿಡ್ತದಲ್ಲ ಇದು? ಓಕೆ. ಈಗ ನೀವು ಇದಕ್ಕೆ ಕೊಡ್ದಿರೋ ಔಷಧಿ ಬಂದು ಕ್ರಿಸ್ಟಲ್ ಅವ್ರದ್ದು ಅರ್ಸ ನೋಡಿ ಸ್ನೇಹಿತರೆ. ಈ ರೀತಿಯಲ್ಲಿ ಈ ಒಂದು ಇದನ್ನ ಸ್ಲಿಪ್ನೆಲ್ಲ ಅವರು ಮಾಡಿರೋದನ್ನೆಲ್ಲ ಒಂದು ಇಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಇನ್ನೊಂದ್ಸಲ ಔಷಧಿ ಅಂಗಡಿಗೆ ಹೋದಾಗ ಯಾವ್ದು ಕೊಟ್ಟಿದ್ರು, ಯಾವ್ದು ಹೊಡೆದಿದ್ರು ಅನ್ನೋದೆಲ್ಲ ಒಂದು ಮಾಹಿತಿ ಬೇಕಂತ ಹೇಳಿದ್ರೆ ಈ ರೀತಿ ಇಟ್ಕೊಳ್ಳೋದು ಸೂಕ್ತ. ಬಟ್ ಏನಂತ ಹೇಳಿದ್ರೆ ಕಳೆನಾಶಕ ಬಳಕೆ ಮಾಡೋದು ಒಂದು ಪ್ರಾಥಮಿಕ ಹಂತಗಳಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಕ್ರಾಪ್ ಬಂದಿರೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಳೆನಾಶಕನ ಬಳಕೆ ಮಾಡಬೇಡಿ. ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ ನೀವು ಬಳಕೆ ಮಾಡ್ಕೊಡಿ. ಯಾಕಂತ ಹೇಳಿದ್ರೆ ಗಿಡ ಬೆಳವಣಿಗೆ ಹಂತದಲ್ಲಿ ಏನ್ ತೊಂದರೆ ಇರೋದಿಲ್ಲ. ಗಿಡ ಫಸಲಿಗೆ ಬಂದಾಗ ದಯವಿಟ್ಟು ಯಾರು ಮಾಡ್ಲೇಬೇಡಿ. ಒಂದ್ ತಿಂಗಳು ದಾಟದ್ಮೇಲೆ ಬರ್ಸ್ಬಿಡ್ರಿ. ಓಕೆನಾ? ಇದೆಲ್ಲ ಒಂದಾಯ್ತು ಸರ್. ಈಗ ಇಲ್ಲಿ ಈ ಒಂದು ವಿಸ್ತರಣೆಗೆ ಇವಾಗ ಗೊಬ್ಬರಗಳು ಎಲ್ಲ ಡ್ರಿಪ್ ಗೊಬ್ಬರ ಏನಾದ್ರು ಕೊಟ್ಟಿದ್ರೆ ಇದಕ್ಕೆ? ಇನ್ನ ಇಲ್ವಾ? ಒಂದ್ಸತಿ ಕೊಟ್ಟಿದ್ರಿ. ಒಂದ್ಸಲ ಯಾವ್ದು ಕೊಟ್ಟಿದ್ರಿ? 19 ಅಲ್ಲ ಅಷ್ಟೇ. ಓಕೆ. ಬೇಸಿಕ್ ಆಗಿ ಇವಾಗ ಈ ಒಂದು ವಿಸ್ತರಣೆಗೆ ಖರ್ಚುಗಳು ನೋಡೋದಾದ್ರೆ ಎಷ್ಟು ಮಾಡಿರ್ತೀರಾ? ಖರ್ಚು ಒಂದು ಇವಕ್ಕ ಒಂದು 25,000 ಆಗಿರುತ್ತೆ. 25,000. ಇಲ್ಲಿಂದ ಆಚೆಗೆ ಖರ್ಚು ಜಾಸ್ತಿ ಬರುತ್ತೆ. ಟೈನು ರೇಟ್ ಜಾಸ್ತಿ ಆಗಿದೆ, ಲೇಬರ್ಗಳು ಸಿಕ್ಕಲ್ಲ, ಅವ್ರಿಗೂ ರೇಟ್ ಜಾಸ್ತಿ, ಕೂಲಿನು ಇದೆಲ್ಲ ನೋಡ್ಬೇಕಾಗುತ್ತೆ. ಒಂದು ಅಂದಾಜು ಎಷ್ಟು ಬೀಳ್ಬೋದು ಒಂದು ಲಾಸ್ಟ್ ವರ್ಗು ಬಂಡವಾಳ? ಲಾಸ್ಟ್ 1.5 ರೀಚ್ ಆಗುತ್ತಾ? ಬಾ. ಎಲ್ಲಿ ಸ್ನೇಹಿತರೆ ನೋಡಿದ್ರ ರೈತರ ಕಷ್ಟಗಳು ಹೆಂಗಿರ್ತದೆ ಅಂತ. ಗಿಡ್ಡಿಗಳು ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಬಂಡವಾಳ ಬೇಕಾಗ್ತದೆ. ಮತ್ತೆ ಅಷ್ಟೆಲ್ಲ ನಾವು ತೆಗಿಬೇಕಂತ ಹೇಳಿದ್ರೆ ಹಾಕಿರೋದನ್ನ ಏನ್ ರೇಟ್ ಮಾರಿದ್ರೆ ವರ್ಕೌಟ್ ಆಗ್ಬೋದು ನಿಮ್ಮ ಅಂದಾಜು? ಹೊಸೂರ್ ಕ್ರೇಟ್ ಇಟ್ಕೊಳ್ಳಿ. ಹೊಸೂರ್ ಕ್ರೇಟ್ ಅಂದ್ರೆ ಒಂದು 800-900 ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಕೋಲಾರ್ ಕ್ರೇಟ್ ಆದ್ರೆ ಒಂದು 400-500 ಆದ್ರೆ ಸಾಕು. ಸೇಮ್ ಅಂದ್ರೆ ದೊಡ್ಡ ಕ್ರೇಟ್ ಚಿಕ್ಕ ಕ್ರೇಟ್ ಲೆಕ್ಕಾಚಾರ ಬರುತ್ತೆ. ಓಕೆ. ಬೆಳೆನ ಇದೇ ರೀತಿನೇ ನೀಟಾಗಿ ಇಟ್ಕೊಳ್ಳಿ. ಈಗ ಯಾವ ರೀತಿ ಇದೆಯೋ ಅದೇ ರೀತಿನೇ. ಓಕೆ. ಇನ್ನು ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಈ ಕಡೆ ಏನಾದ್ರು ಬಂದ್ರೆ ಕೊಯ್ಲಿರೋವಾಗ ಬೇಕಾದ್ರೆ ಒಂದು ವಿಡಿಯೋ ಮಾಡೋಣ. ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ನಾ ರೈತರ ಹತ್ರ ಬಂದು ಒಂದು ಮಲ್ಚಿಂಗ್ ಪೇಪರ್ ಬಗ್ಗೆ ಮಾಹಿತಿ ತಗೊಳ್ಳೋದು ಸ್ವಲ್ಪ ಬಿಟ್ಟಿದ್ರೆ, ಸೊ ಮಲ್ಚಿಂಗ್ ಪೇಪರ್ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತು. ಎಲ್ಲಾ ಟೈಮಲ್ಲೂ ಮಲ್ಚಿಂಗ್ ಪೇಪರ್ನ ಬಳಕೆ ಮಾಡ್ತಾರೆ. ಕೆಲವೊಬ್ಬ ರೈತರು ಮಾತ್ರ, ಬೆಳವಣಿಗೆ ಅಷ್ಟು ರೈತರು ಮಾತ್ರನೇ ಮಲ್ಚಿಂಗ್ ಪೇಪರ್ ಇಲ್ದಿನ ಇನ್ನ ಬೆಳೆಗಳು ಬೆಳೀತಾರೆ ಸ್ನೇಹಿತರೆ. ಈಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎಷ್ಟೆಲ್ಲ ಒಂದು ಕಳೆ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಈ ರಾಗಿ ಹುಲ್ಲು ಅಂತ ಹೇಳಿದ್ರೆ ಹೆಂಗಿರುತ್ತಪ್ಪ ಅಂದ್ರೆ ಬೇರು ನೋಡಿ, ಒಂದು ಕಿತ್ತಿದ್ರೆ ನೋಡಿ ಇಷ್ಟಾಗ್ಲಾ ಇರ್ತದೆ. ಬೇರು ಅನ್ನೋದು ತುಂಬಾನೇ ಅಗಲವಾಗಿ ಜಾಸ್ತಿ ಬೇರುಗಳನ್ನ ಬಿಟ್ಟಿರ್ತದೆ. ಸೊ ಇಂಥ ಕಳೆಗಳೆಲ್ಲ ಬಂದಾಗ ಏನಾದ್ರು ಟೊಮೊಟೊ ಗಿಡ ಪಕ್ಕದಲ್ಲಿ ಇದ್ರೆ ಅದನ್ನ ನಾವು ಕಿತ್ತಕ್ಕೂ ಆಗಲ್ಲ, ಏನೂ ಆಗಲ್ಲ. ಸೊ ಈ ರೀತಿಯಲ್ಲಿ ಮಲ್ಚಿಂಗ್ ಪೇಪರ್ ಯೂಸ್ ಮಾಡೋದ್ರಿಂದ ಕಳೆನ ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ಬಂದು ಮಳೆಗಾಲದಲ್ಲಿ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕಂತೂ ಹೇಳಿ ಮಾಡಿಸಿದಂತ ಒಂದು ಇದು ಸ್ನೇಹಿತರೆ ಈ ಮಲ್ಚಿಂಗ್ ಪೇಪರ್ ಅನ್ನೋದು. ಯಾಕಂತ ಹೇಳಿದ್ರೆ ನಾವು ಗಿಡದ ಹತ್ರ ಒಂದು 2 ಇಂಚು ಅಥವಾ 3 ಇಂಚು ಹೋಲ್ ಹಾಕಿರ್ತೀರಿ, ಅಷ್ಟರಲ್ಲಿ ಬಂದು ಮಳೆ ನೀರು ಏನಾದ್ರು ಜಾಸ್ತಿ ಹೋಗೋದಿಲ್ಲ, ಗಿಡಕ್ಕೆ ತೇವಾಂಶ ಅನ್ನೋದು ಕಡಿಮೆನೇ ಸೇರುತ್ತೆ. ಇದರಿಂದ ರೋಗ ಲಕ್ಷಣಗಳನ್ನ ತುಂಬಾನೇ ಹತೋಟಿಯಲ್ಲಿ ಇಟ್ಕೋಬಹುದು. ಜೊತೆಗೆ ಕೆಲವೊಂದು ಕೀಟಗಳಿಗೆ ರಿಪೆಲೆಂಟ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಮಲ್ಚಿಂಗ್ ಪೇಪರ್. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ರೈತರು ಬಂದು ಮಳೆಗಾಲದಲ್ಲಿ ಬಂದು ಈ ಒಂದು ಬುಡಗಳಿಗೆ ಮಣ್ಣಾಕುವ ಒಂದು ಇದನ್ನ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನಮಗೆ ಮಳೆ ಬಿದ್ದಾಗ ಏನಾಗುತ್ತೆ, ಎಕ್ಸೆಸಿವ್ ಆಗಿ ನೀರು ಬೇರ್ಗೆಲ್ಲ ಇಳಿಯೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನಾವು ಮಣ್ಣು ಹಾಕಿರ್ತೀರಲ್ವಾ ಆಲ್ರೆಡಿ, ಸೊ ನೀರು ಬಿದ್ದಿದ ತಕ್ಷಣ ಮಲ್ಚಿಂಗ್ ಪೇಪರ್ ಮೇಲೆ ಬಂದು ಕೆಳಗಡೆ ಬಂದ್ಬಿಡ್ತದೆ. ಇದರಿಂದನೂ ತೇವಾಂಶ ಕಡಿಮೆ ಆಗುತ್ತೆ ಗಿಡಕ್ಕೆ. ಜೊತೆಗೆ ಏನಂತ ಹೇಳಿದ್ರೆ ಟೊಮೊಟೊ ಗಿಡ ಅನ್ನೋದೇನಿರ್ತದೆ ಬುಡದಲ್ಲಿ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ ಟೈಮಲ್ಲಿ ಬಂದು ಗಿಡದ ಬೆಳವಣಿಗೆನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ.